ನಮಸ್ಕಾರ ಪವರ್ ನ್ಯೂಸ್ಗೆ ಸ್ವಾಗತ. ಅವರನ್ನು ವಿದ್ಯಾವಂತರನ್ನಾಗಿ ಮಾಡುವಂತಹ ಕೆಲಸ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಆಯಿತು. ಆ ಬಳಿಕ ಸ್ವಸಹಾಯ ಸಂಘದ ಪರಿಕಲ್ಪನೆಗೆ ಹೊತ್ತು ಇಲ್ಲಿ ಸುಮಾರು ಆಗ ಸರ್ ಹೇಳಿದ ಹಾಗೆ 85ರಿಂದ 90 ಒಕ್ಕೂಟಗಳು ಈ ಕೇವಲ ಬಾಗಲಕೋಟೆ ತಾಲೂಕಿನಲ್ಲಿದೆ. ಈ ಒಕ್ಕೂಟದ ಪ್ರತಿನಿಧಿಗಳಾಗಿ ಇವರು ಬಂದವರು ಇವತ್ತು ತಗೊಂಡು ಹೋದ ಮಾಹಿತಿಗಳನ್ನು ನಾವು ಸಂಘದ ಸದಸ್ಯರಿಗೆ ನೀಡಬೇಕಾದ ವ್ಯವಸ್ಥೆ. ಈ ಒಂದು ಸಂಸ್ಥೆಯನ್ನು ಪೂಜ್ಯರು ಆರಂಭಿಸಬೇಕು ಅಂತಾದ್ರೆ, ಯಾವುದೇ ಒಂದು ಫ್ಯಾಕ್ಟರಿಯನ್ನು ಆರಂಭಿಸಬೇಕಾದ್ರೆ ನಾವು ಅದರಿಂದ ಲಾಭ ಬರ್ತದ ಅಂತ ನೋಡ್ತೇವೆ. ಯಾವುದೋ ಒಂದು ವ್ಯವಹಾರಗಳನ್ನು ಮಾಡಬೇಕಾದ್ರೂ ಕೂಡ ಅದರಲ್ಲಿ ಲಾಭ ಬರ್ತದ ಅಂತ ನೋಡ್ತೇವೆ. ಆದ್ರೆ ಪೂಜ್ಯರು ಈ ಕಾರ್ಯಕ್ರಮವನ್ನು ಮಾಡುವಾಗ ಯಾವುದೇ ಒಂದು ಲಾಭದ ಉದ್ದೇಶ ಇಟ್ಟುಕೊಂಡು ಮಾಡಲಿಲ್ಲ. ಆದ್ರೆ ಪೂಜ್ಯರು ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ರು? ಬಹುಶಃ ಕೆರೆ ನೀರನ್ನು ಕೆರೆಗೆ ಚೆಲ್ಲಿದ ಹಾಗೆ ಎಂಬ ಭಾವನೆಯೊಂದಿಗೆ ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತೇವೆ ಭಕ್ತರು. ನನಗೆ ಕಷ್ಟ ಅಂತ ಹೇಳುವಾಗ ಸ್ವಾಮಿ ಅಂತ ನೆನಪಿಸಿಕೊಂಡು ಮಂಜುನಾಥ ಸ್ವಾಮಿಗೆ ನಾವು ಕಾಣಿಕೆಯನ್ನು ಸಲ್ಲಿಸ್ತೇವೆ. ಆ ಕಾಣಿಕೆಯ ಮೊತ್ತವನ್ನು ಅದನ್ನು ಅವರು ಒಟ್ಟು ಮಾಡಿಕೊಂಡು ಈ ಜನರಿಗೆ ಸೇವಾ ಚಟುವಟಿಕೆಗಳನ್ನು ಮಾಡ್ತಾರೆ. ಆ ಬಳಿಕ ಅದರೊಂದಿಗೆ ನಾವು ಬ್ಯಾಂಕಿನವರೊಂದಿಗೆ ಬಿಸಿಯಾಗಿ ವರ್ಕ್ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಮುಖ್ಯವಾಗಿ ಹೇಳುವುದಾದ್ರೆ, ಈ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳನ್ನು ನೋಡಿ ಸರ್ಕಾರಗಳು ಕೂಡ ಇವತ್ತು ಅದನ್ನು ಅನುಪಾಲನೆಯನ್ನು ಮಾಡಿ ಭವಿಷ್ಯದಲ್ಲಿ ಸಂಸ್ಥೆ ತನ್ನದೇ ಆದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಹೋಯಿತು. ಈ ಹಂತದಲ್ಲಿ ಸಾಕಷ್ಟು ಚಟುವಟಿಕೆಗಳಿದ್ದಾವೆ. ಇನ್ನು ಸ್ವಲ್ಪ ಓದಿರ್ತಕ್ಕಂಥ ಮಹಿಳೆಯರಿದ್ರೆ ಈಗ ಇತ್ತೀಚಿನ ಇದರಲ್ಲಿ ಈಗ ಡ್ರೋನ್ ತರಬೇತಿನೂ ಸಹ ನಾವು ಕೊಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ. ಆ ಡ್ರೋನ್ ಇಂದ ಸಾಕಷ್ಟು ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದ ಒಡಂಬಡಿಕೆ ಪ್ರಕಾರ ನಾವು ಇಲ್ಲೇ ಒಂದು ಲೈಸೆನ್ಸ್ ಇದುವರೆಗೂ ಬೆಂಗಳೂರು ಬಿಟ್ಟು ಎಲ್ಲೂ ಇಲ್ಲ. ಆದರೆ ಇನ್ನು